ಹರೇ ಕೃಷ್ಣ. ವಿಭೀಷಣ ರಾಮನ ಆಶ್ರಯ ಕೇಳಿ ಬಂದಾಗ ಸುಗ್ರೀವ, ಜಾಂಬವಂತ, ವಾನರ ಸೇನೆ ವಿಭೀಷಣನಿಗೆ ಆಶ್ರಯ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಆಗ ರಾಮ ಅವರೆಲ್ರಿಗೂ ಒಂದ್ ಕತೆ ಹೇಳ್ತಾನೆ. ಒಂದ್ಸಲ ಬೇಡನೊಬ್ಬ ಪಾರಿವಾಳವನ್ನ ತನ್ನ ಬಲೆಯಲ್ಲಿ ಹಿಡಿದು ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯೋದಕ್ಕೆ ಹೋಗ್ತಾನೆ. ಆ ಮರದಲ್ಲಿ ಆ ಪಾರಿವಾಳದ ಪತ್ನಿ ವಾಸ ಮಾಡ್ತಿರುತ್ತೆ. ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದವನನ್ನ ಪಾರಿವಾಳ ನೋಡಿ ಅವನಿಗೆ ಅತಿಥಿ ಸತ್ಕಾರ ಮಾಡಲು ತನ್ನ ಬಳಿ ಏನೂ ಇಲ್ಲದಿದ್ದ ಕಾರಣ ತನ್ನ ದೇಹದ ಮಾಂಸವನ್ನೇ ಅವನಿಗೆ ಸಮರ್ಪಿಸಿಕೊಳ್ಳುತ್ತೆ. ತನ್ನ ಗಂಡನನ್ನ ಕೊಂದಿದ್ದಾನೆ ಅಂತ ಗೊತ್ತಿದ್ರೂ ಸಹ ಮನೆಗೆ ಬಂದಿರೋವನು ಅತಿಥಿ, ಅವನಿಗೆ ಸತ್ಕಾರ ಮಾಡಬೇಕು ಅನ್ನೋ ಮನೋಭಾವ ಆ ಹಕ್ಕಿಗೆ ಇರುವಾಗ ಇನ್ನು ಮಾನವರಾಗಿ ನಾವು ಹೇಗೆ ನಡ್ಕೋಬೇಕಲ್ವಾ? ರಕ್ಷಣೆ ಕೇಳಿ ನಮ್ಮ ವೈರಿಯೇ ನಮ್ಮ ಹತ್ರ ಬಂದ್ರೂ ಸಹ ಅವರ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಅವರನ್ನು ರಕ್ಷಿಸಬೇಕೆಂದು ಎಲ್ಲಾ ಶಾಸ್ತ್ರಗಳಲ್ಲೂ ಹೇಳಿದೆ ಅಂತ ಶ್ರೀರಾಮಚಂದ್ರ ಪ್ರಭು ಇವರೆಲ್ರಿಗೂ ಹೇಳಿ ಅವ್ರನ್ನ ಒಪ್ಪಿಸ್ತಾನೆ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಹರೇ ಕೃಷ್ಣ.